ಅಯ್ಯಪ್ಪ ಈ ಕತ್ಕತ್ತು ಕಣಪ್ಪ ಇದು. ಆಗ್ಲಿಂದ ಕತ್ತೆ ಐತಿತ್ತಿಲ್ಲ. ಅಯ್ಯೋ ಶಿವನೇ, ನಮ್ಮ ಮನೇಲಿ ನಾನು ಒಂದು ದಿವಸ ನಿಮ್ಗೆ ಒಲೆ ಉರ್ಬಿದವಳೆ ಅವಳಲ್ಲ. ಎಲ್ಲನೂ ನಮ್ಮ ಅವ್ವನ ಮತ್ಕೆರೆ ಮಾಡ್ಕೊಬೈತಿದ್ರು. ಈಗ ನಾನೇ ಎಲ್ಲ ಕೆಲಸ ಮಾಡ್ಕೋಬೇಕು. ಥೂ, ಎಲ್ಲೇ ತಪ್ಪು ಮಾಡ್ಕೊಬಿಟ್ಟೆ ಅನಿಸ್ತದೆ. ನಾನು ಸುಮ್ಕೆ ನಮ್ಮ ಅವ್ವ ಹೇಳ್ದಾರ ಮದುವೆ ಮಾಡ್ಕೊಂಡಿದ್ರೆ ಇವತ್ತು ರಾಣಿ ಹೆಂಗಿರೋನು. ಎಲ್ಲರಿಗೂ ಮೋಸ ಮಾಡಿ ಬಂದೆ. ನಂತರ ಯಾರು ತಪ್ಪು ಮಾಡಬೇಡ್ದು, ಉಪ್ಪು ತಿಂದರು ನೀರು ಕುಡಿಬೇಕು ಅಂತಾರಲ್ಲ, ಹಂಗೆ ನನ್ನ ಬಾಳಟ ಆಗಿರೋದೀಗ. ಇತ್ತಾಗೆ ಹೇಳ್ಕೊಳಂಗಿಲ್ಲ, ಇತ್ತಾಗೆ ಬಿಡಂಗಿಲ್ಲ. ನನ್ನ ಜೀವನ ಹಿಂಗೆ ಆಗದೆ. ಬತ್ತೀನಿ ಅಂದ್ಕೊಂಡು ಬೆಳಗಾನ ಬರ್ನಿಲ್ಲ. ಬರಲಿ ಇವತ್ತು ಜಗಳನೇ ಆಡ್ತೀನಿ ನಾನಂತೂ. ಇದ್ರಿಸ್ಕೋ ಇಲ್ದರಿಲ್ಲ ಅಂತ. ಏನೋ ಅವ್ರು ಕರ್ಕೊಂಡು ಸೇರಿಸ್ಕೊಂಡಿದ್ರೆ ನಾನು ಬೇಕಾದ್ರೆ ಹೋಗೇ ಬಿಡೋನು. ಅವ್ರೇನೋ ಸೇರಿಸ್ಕೊತಾರೆ. ನಾನು ಅವ್ರಿಗೆ ಮಾಡಿರೋ ಮೋಸಕ್ಕೆ ನಾನು ಹೆಂಗೆ ಹೋಗನೆ ಅವ್ರ ಮುಂದಕ್ಕೆ? ಹೆಂಗೆ ಹೋಗನೆ? ಈ ಮುಂಡೆ ಮಗನ್ನ ಹೋಗಿ ಕಟ್ಕೊಂಡ್ಬಂದ್ಬಿಟ್ಟು ನನಗೆಲ್ಲ ಕಷ್ಟಪಡ್ತಾವನಿಲ್ಲ. ಹೋಗ್ಲಿ, ಪ್ರಪಂಚ ನನ್ನ ಹುಸಿ ಆಡ್ಕಡದ ಹೆಂಗಾರೆ ಮಾಡಲಿ. ನನ್ನ ಮಾಡಿದ್ದ ನನ್ನ ಬರ ಆಗೋಯ್ತು. ಏನೋ ಒಂದು ಮದುವೆ ಮಾಡ್ಕೊಳ್ಳೋ ಗಂಟ ಏನೋ ಒದ್ದಾಡಿ ಸಾಯ್ತೀನಿ ಅತ್ತಗೆ. ಇನ್ನೇನು ಮಾಡೋಕ್ಕದು? ಪಾರ್ವತಿ, ಪಾರ್ವತಿ, ಬನ್ನಿ ಬನ್ನಿ. ಏನು ನಿನ್ನ ಕತೆ ಇದು? ಕೇಳೋರು ಇದ್ದಾರೋ ಇಲ್ವೋ ನಿನಗೆ? ಓ, ನೀನು ಸರಿಯಾಗಿ ಮಾಡ್ತಿಕ್ಕ ಬಿಡು. ನೀನು ಕೊಡೋದು ಬಾಡಿಗೆ ಈಗ ನೋಡಿದ್ರೆ ತಿಂಗಳು ಬಂದರೆ ಪೀಡ್ಸ್ ಸಾಯ್ಬೇಕು. ಮನೆ ಮಧ್ಯದಲ್ಲಿ ನೀನು ಒಲೆ ಹಾಕೊಂಡು ಅಡುಗೆ ಮಾಡ್ತಾ ಇದ್ರೆ ನಿಂಗೆ ಎಷ್ಟು ಧೈರ್ಯ? ನಿನಗೆ ಎಷ್ಟು ಧೈರ್ಯ? ನಿನ್ನ ಗಂಡ ಅಡ್ವಾನ್ಸ್ ಕೊಡ್ತೀನಿ ಅಂದವು, ನೀನು ಅಡ್ವಾನ್ಸ್ನು ಕೊಟ್ಟಿಲ್ಲ. ಹೋಗ್ಲಿ ಪಾಪ, ಗಂಡ ಇಡ್ತೀರಂತ ಹೊಸ ಮದುವೆ ಆಗೋರು ಚೆನ್ನಾಗಿರಲಿ ಅಂತ ನಾನು ಮನೆಗೆ ಕೊಟ್ಟಿದ್ಕೆ. ಏನು ನಿಮ್ಮ ಕತೆ? ಏನು ಅಂತ? ಏನು ಬತ್ತಾ ಒಂದೊಂದು ಮಾಡ್ಕೊ ಬರ್ತಾ ಇದ್ದಿಲ್ಲ ನೀನು ನಡು ಮಧ್ಯದಲ್ಲಿ ಒಲೆ ಹಾಕೊಂಡು? ಏನೋ ನಿನಗೇನು ನಿಮ್ಮ ಅವ್ವಪ್ಪ ಬುದ್ಧಿನೇ ಕಲಿಸಿಲ್ವ ನಿನಗೆ? ಬೇಜಾರು ಮಾಡ್ಕೋಬೇಡಿ ಕಣಮ್ಮ. ಸ್ಟೌವಲ್ಲಿ ಎಣ್ಣೆ ಕಾಲಾಗಿತ್ತು ಅಮ್ಮ. ನಾನು ಹಂಗೂ ಒಲೆ ಕಸ್ಬೇಡ್ದು ಅಂದ್ಕೊಂಡಿದ್ದೆ. ಇರ್ತೆ ಹೊಟ್ಟೆ ಹಸಿತ್ತು ಕಣಮ್ಮ. ಅದಕ್ಕೆ ಒಂಚೂರು ಗಂಜಿನಾರೆ ಕಾಯಿಸ್ಕೊಳ್ಳೋದ ಅಂತ ಅಂದ್ಬಿಟ್ಟು ಹಂಗೆ ಒಲೆ ಕಸ್ತೀನಿ ಕಣಮ್ಮ. ಬೇಜಾರು ಮಾಡ್ಕೋಬೇಡಿ. ಏನು ಮಾಡೋಣ, ಸೀಮೆಣ್ಣೆನೂ ಇಲ್ಲ. ಅವತ್ತಿ ನಂಗೆ ಅದೆಲ್ಲ ಗೊತ್ತಿಲ್ಲ. ನಾವು ಬಾಡಿಗೆ ಕರೆಕ್ಟಾಗಿ ಬರಬೇಕು ನಮ್ಗೆ ಅಷ್ಟೇ. ನಿಮ್ಮ ಮನೆ ಕತೆ ಏನಾರ ಇರಲಿ, ನಾವು ಏನು ಹೇಳಿರ್ತೋ ಅಂತ ಪಾಲಿಸ್ಕೊಡ್ಬೇಕು. ಏನು ನಾವು ಮನೆ ಓನರ ನಾವು, ಇಲ್ಲ ನಿಮ್ಮ ಕಸವ? ನಾವು ಮನೆ ಕಟ್ಬಿಟ್ಟು ಬಂಡವಾಳ ಕಟ್ಬಿಟ್ಟು ನೀವು ದಿಕ್ಕಪರ ಮಾಡುವಂತ ಬಿಡಕ್ಕೆ ಎಲ್ಲವನು ಅಮ್ಮರ ರಾತ್ರಿ ಹೋಗಿ ಇನ್ನೂ ಬಂದಿಲ್ಲ ಕಣಮ್ಮ. ನೀನು ಹೆಂಗ್ ಸುಂಕುಲವ ನೀನು? ಗಣಸ ಮಧ್ಯೆ ರಾತ್ರಿ ಎಲ್ಲ ಬುಡಕ್ಕೆ ತಿರ್ಗಕ್ಕೆ ಬಿಡ್ಬಿಟ್ಟು ಮನೇಲಿ ಇದೆಯಲ್ಲ ನೀನು. ಓ, ಹಗ್ಗ ಮುಗ್ದಾರ ಇಲ್ದಾನೆ ಅವ್ನು ತಿರುಗ್ತಾವನೆ. ನೀನು ನಡು ಮನೇಲಿ ಬಂದು ಒಲೆ ಹಾಕೊಂಡು ಅಡುಗೆ ಮಾಡ್ತಾ ಇದ್ದಿ. ನೀನು ಗಂಟ ಇರೋ ಈಗ ಅವ್ನು ಬಂದ ತಕ್ಷಣ ಮೊದಲು ಖಾಲಿ ಮಾಡೋಣ ಅಷ್ಟೇ, ಇನ್ನೇನು ಇಲ್ಲ. ಮೊದಲು ಮನೆ ಖಾಲಿ ಮಾಡು. ಯಾಕೆ ಹಂಗಂದಿರಿ ಅಮ್ಮರೇ? ಹಿಂದೆ ಹಂಗಂದರು ನಡು ಮಧ್ಯದಲ್ಲಿ ಮಾಡ್ತಾ ಇದ್ದಿ. ನನ್ನ ಮನೆ ಹಾಳಾದ್ರೆ ನೀನು ನಿನ್ನ ಗಂಟ ಕಟ್ಟಿಕೊಟ್ಟಾನ? ಅಡ್ವಾನ್ಸ್ ದುಡ್ಡು ಕೊಟ್ಟಿಲ್ಲ. ಇನ್ನೇನು ಬಾಡಿಗೆ ಕೊಡೋದು ಡೌಟು. ಈ ತಿಂಗಳು ನೀವು ಖಾಲಿ ಮಾಡಿಬಿಡಿ. ನಾನು ಒಂದು ಬೋರ್ಡ್ ಹಾಕ್ಬಿಡ್ತೀನಿ, ಯಾರ ಮನೆ ಖಾಲಿ ಇದೆ ಅಂತ. ಯಾರನ್ನ ಬಂದು ನಮ್ಮ ಮನೇಲಿ ಇರ್ತಾರೆ ಕತೆ. ಓ, ಏನು ನಿಮ್ದು ಆಟ? ಏನು ಆಟ? ಏನೋ ಒತ್ತು ಮನೆಗೆ ಬರಬೇಕು ಅಂತ ನಾನು ಮೊದಲೇ ಹೇಳ್ತಿಲ್ವ ನಾನು ನಿನ್ನ ಗಂಡನಿಗೆ? ಇಲ್ಲ ಅಂತ ಕೇಳ್ತಿದ್ದೀನಿ ನೀನು. ಅದವ್ರು ಅವ್ನಿಗೆ ಹುಷಾರಿಲ್ಲ, ಅದಕ್ಕೆ ನೋಡಕ್ಕೆ ಹೋಗವ್ರೆ. ಓ, ಅವ್ರು ಅವ್ನಿಗೆ ಹುಷಾರಿಲ್ಲ ಅಂತಂದ್ರೆ ನೋಡಕ್ಕೆ ಹೋಗವ್ನೆ ಮಗ. ನೀನು ಹೋಗ್ಬೇಕು ತಾನೆ ಸಸ್ಯ ಇದ್ರವಳು. ಈಗ ನೋಡೇನು ಬರ್ತಿದ್ದ ಬತ್ತಾಗಲಿ ಬೇರೆ ಮಾಡ್ಕೊಂಡ್ಬಿಡ್ತಿದ್ರಲ್ಲ. ಓ, ಅದಕ್ಕೆ ನೀನು ಇಲ್ಲಿ ಕರ್ಕ ಬಂದಿರೋದು ಬಾಡಿಗೆ ಮನೆ ಇಸ್ಕೊಳಕ್ಕೆ? ಹಂಗೆ ಅಲ್ಲ ಮಾತಾಡಬೇಡಿ ಅಮ್ಮ. ನಾವು ಅಂತವಳಲ್ಲ. ನಾನು ಬಾಳಿ ಬದುಕಿರೋ ಮನೆ ಹುಟ್ಟಿ ಬಂದವಳು ನಾನು. ಓಹೋ, ಮತ್ತೆ ಯಾರು ನೋಡಕ್ಕೆ ಬರಕಿಲ್ಲ? ಬಾಳಿ ಬದುಕಿರೋ ಮನೆ ಹುಟ್ಟಿ ಬಂದವಳು ನಿನ್ನ? ನೋಡಮ್ಮ, ಜಾಸ್ತಿ ಮಾತಾಡಬೇಡ ನನ್ನ ಜೊತೆಗೆ. ನೀನು ನನಗೆ ಎದುರು ಉತ್ತರ ಕೊಟ್ಟಿ ಅಂತೆ. ನಿನ್ನ ಎತ್ತು ಮೊದಲು ಯಾಕೆ ಮಧ್ಯೆ ಮನೇಲಿ ಒಲೆ ಕಸಿದಿ ನೀನು? ಮಧ್ಯೆ ಮನೇಲಿ ಯಾಕೆ ಒಲೆ ಕಸಿದಿ ಅಂತ ದೊಡ್ಡ ನಾಟಕ ಆಡಕೋಬೇಡ. ನಿನ್ನ ನಾಟಕವ ಕರೆಯವನ್ನ ಅದೆಲ್ಬೋದಾ? ಮೊದಲು ಮನೆ ಖಾಲಿ ಮಾಡಿ ನೀವು. ನಾನು ನಮ್ಮ ಮನೆಗೆ ಎಂತೆಂತವ್ರು ಬರ್ತಿದ್ರು. ನಿಮ್ಮಂಥ ಮಾರ್ಕೆಟವ್ರು ಇದೇ ಮೊದಲು ಬಂದಿರೋದು. ಓ, ನೀವು ಏನಾರೆ ಅಂತ ನಮ್ಮ ಅವ್ವ ಅಪ್ಪನ ಮಾತ್ರ ಏನು ಮಾತಾಡಬೇಡಿ. ನಮ್ಮ ಅವ್ವ ಅಪ್ಪ ಎಷ್ಟು ಒಳ್ಳೆಯವರು ಅಂತ ನನಗೆ ಗೊತ್ತು. ನಿಮ್ಗೇನು ಗೊತ್ತು? ನೀವು ಮಾತಾಡ್ತಾ ಇದ್ದೀರಿ ನಮ್ಮ ಮನೇಲಿ ಏನೂ ಇಲ್ಲ ಅಂತ. ನಮ್ಮ ಮನೆಡುವೆ ಬರೀ ದನ ಕಟ್ಟಾಕ್ತಿರೋ ಕೊಟ್ಟಿಗೆ, ಅದನ್ನ ಬಾಡಿಗೆ ಕೊಟ್ಕೊಂಡ್ರೆ ನಮ್ಮ ಅವ್ವ ಅಪ್ಪ ದುಡ್ಡು ಸಂಪಾದನೆ ಮಾಡ್ಬೋದು ಅಂಥದ್ರಲ್ಲಿ ನಾವು ದನ ಕಟ್ಟಾಕ್ತೀವಿ. ನಾನು ಏನೋ ಹೋಗ್ಲಿ ಮಾತಾಡಬೇಡ್ದು ಅಂತ ನಾನಿದ್ರೆ ಹಿಂಗೆ ಮಾತಾಡ್ತಿದ್ರಲ್ಲ ನೀವು. ಹೋಗಿ ನಮ್ಮ ಮನೆ ಮನೆ ಖಾಲಿ ಮಾಡ್ತೀವಿ ಕತೆ. ಇದು ಒಂದು ಮನೆಯ ಅಲ್ಲ. ನನಗೆ ಉಲ್ಟಾ ಮಾತಾಡಲ್ಲ, ನನಗೆ ಓನರ್ಗೆ ಉಲ್ಟವ. ಬರಲಿ ಇವತ್ತು ಇಲ್ಲಿ ಬಾಡಿ ಕೊಟ್ಬಿಟ್ಟು ಮನೆ ಖಾಲಿ ಮಾಡುವಂತೀನಿ. ಹಂಗೆ ಅನ್ಬೇಡಿ ನಿಮ್ದು ಅಮ್ಮಯ್ಯ. ನೀವೇನು ನಮ್ಮ ಅವ್ವ ಅಪ್ಪನಿಗೆ ಅಂದ್ರಲ್ಲ ಕೋಪ ಮಾಡ್ಕೊಬಿಟ್ಟೆ ಅಷ್ಟೇ. ಏನು ಹಂಗೆ ಅನ್ನಕ್ಕೆ ಹೋಗ್ಬೇಡಿ. ಗೊತ್ತಾಯ್ತದೆ ಹಿಂಗೆ ಅಂದ್ಲು ಅಂದ್ಬಿಟ್ಟು ನಮ್ಮ ಮನೆಯವ್ರು ಬಂದಾಗ ಹೇಳ್ಬೇಡಿ. ನಮ್ಮ ಮನೆಯವರು ಜಗಳ ಆಡ್ತಾರೆ ಹಂಗೆ ಅಂತ ಅನ್ಬೇಡಿ ಕಣಮ್ಮ ನೀವು. ನಾನು ಎಲ್ಲೋ ಅಂದ್ಲಿ ತಪ್ಪಾಯ್ತು. ನಿಮ್ಮ ಕೈ ಮುಗಿತೀನಿ, ನಿಮ್ಮ ಕಾಲಿಗೆ ಬೀಳ್ತೀನಿ. ಇನ್ನೊಂದ್ಸತಿ ನಾನು ಹಿಂಗೆ ಅನ್ನಕ್ಕಿಲ್ಲ ಅಮ್ಮ. ಹೇಳಕ್ಕೆ ಹೋಗ್ಬೇಡಿ ಕಣಮ್ಮ. ಅವರಂತೂ ಬಿಡಿಕಿಲ್ಲ, ಹೇಳ್ಬಿಟ್ರೆ ಹೊಡೆದು ಬಿಡ್ತಾರೆ. ನಿನ್ಗೆ ಎಷ್ಟು ಕೊಬ್ಬು ನಿನಗೆ? ಮಧ್ಯೆ ಮನೆಗೆ ತಂದ್ಬಿಟ್ಟು ಉರಿ ಹಾಕಿರೋದಲ್ದೇ ಓನರ್ಗೆ ಎದುರು ಉತ್ತರ ಕೊಡ್ತಿದ್ದಲ್ಲ ನೀನು. ಎದುರು ಉತ್ತರವ? ಬರಲಿ ಇವತ್ತು ಅವ್ನು ನಿನ್ನ ಗಂಡ ಬರಲಿ ಲೋಪರ್ ನನ್ನ ಮಗ. ಅಡ್ವಾನ್ಸ್ ಮಾಡಿಬಿಟ್ಟು ಬಾಡಿಗೆ ಮಾಡಿಬಿಟ್ಟು ಖಾಲಿ ಮಾಡ ನನ್ನ ಮಗನೇ ಅಂತ ಕೇಳ್ತೀನಿ. ಹಾಗೆ ಏನು ಮಾಡಿ ನಿನ್ಗೆ ಯಾರು ಇಲ್ಲಿ ಬಾಡಿಗೆ ಮನೆ ಕೊಡೋರು ನಿಂತಿದ್ರು ನಿನಗೆ? ಯಾರು ನಿಂತಿದ್ದರು? ಈಗ ಗೊತ್ತಾಯ್ತು ನಿನಗೆ. ತಪ್ಪಾಯ್ತು ಕಣಮ್ಮ. ಹಂಗೆ ಅನ್ಬೇಡಿ ಕಣಮ್ಮ. ಅವ್ರ ಜೊತೆಗೆ ಏನು ಹೇಳ್ಬೇಡಿ ಕಣಮ್ಮ. ನಾವು ಭಾರಿ ಕಷ್ಟದಲ್ಲಿ ಇವಿ ಕಣಮ್ಮ.
ಆಯ್ತಾ ಸುಮ್ಕಿರು ಗೊತ್ತಾಯ್ತದೆ. ಹೆಂಗ್ ಮಾತಾಡ್ತಾಳೆ ನೋಡಿ, ಹೆಂಗ್ ಮಾತಾಡ್ತಾಳೆ. ಬರ್ಲಿ ಅವನು. ಅಯ್ಯೋ ಶಿವನೇ, ಯಾಕಪ್ಪ ಒಳ್ಳೇದು ಮಾತಾಡಿದ್ರು ಕೆಟ್ಟದಾಯ್ತದೆ. ನನ್ಗಿದ್ ಬೇಕಿತ್ತ ಇದು ನನಗೆ. ಅಯ್ಯೋ ದೇವ್ರೆ, ಇದು ಬೇಕಿತ್ತ ನನಗೆ. ಅಯ್ಯೋ ಅಯ್ಯೋ, ನಮ್ಮ ಅಣ್ಣ ನನ್ನ ಏನು ಚೆನ್ನಾಗಿ ನೋಡ್ಕೊತಿದ್ದ. ನಮ್ಮ ಅಣ್ಣ ಅದಕ್ಕೆ ಎಲ್ಲ ಹೆಂಗ್ ನೋಡ್ಕೊತಿದ್ರು, ನಮ್ಮ ಅಪ್ಪವ ಹೆಂಗ್ ನೋಡ್ಕೊತಿದ್ರು. ಇವನ್ ಮಾತ ಕೇಳ್ಕೊಂಡು ನಾನು ಜೀವನ ಹಾಳು ಮಾಡ್ಕೊಬಿಟ್ಟೆ. ಇದ್ದು ಸತ್ತಾಂಗ್ ಮಾಡ್ಕೊಬಿಟ್ಟೆ ನನ್ನ ಜೀವನನ ನಾನು. ನನಗಿನ್ ಮುಂದಕ್ಕೆ ಸಾಯದೇ ಗತಿ. ಜೀವ ಭೂಮಿ ಮೇಲೆ ಇರೋದಕ್ಕಿಂತ ನಾನು ಸತ್ತರೆ ಒಳ್ಳೇದು. ನಾನು ಯಾಕಿರ್ಬೇಕು, ಏನು ಒಳ್ಳೇದು ಮಾಡೀನಿ ಅಂತ ಇರಬೇಕು ನಾನು. ಬಣ್ಣದ ಮಾತಿಗೆ ಬೆರಗಾಗ್ಬಿಟ್ಟು ನನ್ನ ಜೀವನ ಹಾಳು ಮಾಡ್ಕೊಬಿಟ್ಟೆ ನಾನು ಹಾಳು ಮಾಡ್ಕೊಬಿಟ್ಟೆ ನನ್ನ ಜೀವನವ. ನಾನು ಬಣ್ಣದ ಮಾತಿಗೆ ಬೆರಗಾಗ್ಬಿಟ್ಟೆ. ಇವತ್ತು ನಾನು ಯಾವ ಪರಿಸ್ಥಿತಿಲಿ ಬಂದು ಕೂತಿದ್ದಾನ. ಅಪ್ಪ ಅವನ್ನೆಲ್ಲ ಬಿಟ್ಟು, ಅಣ್ಣ ತಮ್ಮದನ್ನೆಲ್ಲ ಬಿಟ್ಟು, ಮಾನ ಮರ್ಯಾದೆನೆಲ್ಲ ಹರಾಜಾಕ್ಬಿಟ್ಟು ಬಂದ್ಬಿಟ್ಟೆ. ಇವತ್ತು ನಾನು ನಿಜವಾಗ್ಲೂ ಅವ್ರಿಗೆ ಮುಖ ತೋರ್ಸೋಕ್ಕೆ ಆಗ್ತಿಲ್ಲ. ನನ್ನಂತ ಪಾಪಿ ಬದುಕಿರಬಾರ್ದು. ನಂಬಿ ಬಂದಿಲ್ಕೆ ಹಿಂಗೆ ಮಾಡ್ಬಿಟ್ನಲ್ಲ ನನಗೆ. ಎಲ್ಲರ ಕೈಲೂ ಬೈಸ್ಕೊಳಂಗೈತಲ್ಲ ನಾನು. ಇವತ್ತು ಹೊಟ್ಟೆಗೆ ಇಟ್ಟಿಲ್ದಾನೆ ನಾನು ಸಾಯೋ ಪರಿಸ್ಥಿತಿ ಬಂದ್ಬಿಡ್ತಲ್ಲ ನನಗೆ. ನಂತರ ಯಾರು ಮಾಡ್ಕೋಬೇಡಿ, ನಿಮ್ಮ ಕೈ ಮುಗಿತೀನಿ. ಅಪ್ಪ ಅವನ ಮಾತು ಹೇಳ್ಕೊಂಡು ನೆಮ್ಮದಿಗಿರಿ. ಅಪ್ಪ ಅವ್ರಿಗೆ ಯಾರು ನೋವು ಕೊಡಬೇಡಿ. ಅವ್ರ ಅಯ್ಯಪ್ಪ ಅಂದರೆ ನಮ್ಗೆ ಹಿಂಗೆ ಆಗೋದು. ನೀವು ಅಮ್ಮ ಬೇರೆ ನಾನು ನಮ್ಗೆ ಹೇಳ್ತೀನಿ ಅಂತ ಕೂತವಳೆ. ಅವನು ಬೇರೆ ಜಂಗಿಗ್ಲ ಆಡ್ತಾನಂತ, ಅದು ಬೇರೆ ಎದುರಿಗೆ ಆಯ್ತು ಕೂತದೆ. ಇದ್ದಾದ್ರೂ ಮಿಂಡ ಮಗ ನನಗೆ ಎಲ್ಲಿ ಸಿಕ್ಕದ್ನು. ನಾನು ಹೆಂಗೆ ಜೀವನ ಮಾಡ್ಕೊ ಹೋಯ್ತಾ ಇದೆ. ನಾನಿರ್ಬೇಡ್ದು ನಾನು. ಮುಂದುವರಿಯುವುದು. ಹಾಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ಸ್ ಮಾಡಿ ತಿಳಿಸಿ. ಇನ್ನೂ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹಳ್ಳಿ ಲೈಫ್ 2ಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ನಮಸ್ಕಾರ, ಧನ್ಯವಾದಗಳು.